ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾಪ್ರವೇಶ ದಿನ 1, ಮೊದಲನೆಯ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಸಾಮರ್ಥ್ಯ: ಶುಭಾಶಯಗಳು ಮತ್ತು ಸ್ವಾಗತದಂತಹ ಸಾಮಾಜಿಕ ನಡವಳಿಕೆಯ ಅಭಿವೃದ್ಧಿ. ಚಟುವಟಿಕೆಯ ಉದ್ದೇಶ: ಆತ್ಮೀಯತೆ ಭಾವನೆಯನ್ನು ಮೂಡಿಸುವುದು. ಇಲ್ಲಿ ನಾವು ಸಾಮಗ್ರಿಗಳನ್ನು, ಬಲೂನ್, ಹೂಗಳು ಅಥವಾ ಚಾಕ್ಲೇಟ್ಗಳನ್ನು ಇಲ್ಲಿ ನಾವು ಬಳಸ್ಕೋಬಹುದು. ವಿಧಾನ ಹೇಗೆ ಅಂತ ನೋಡೋದಾದ್ರೆ, ಮಕ್ಕಳನ್ನ ಚಪ್ಪಾಳೆ ತಟ್ಟುತ್ತಾ ತರಗತಿಯನ್ನು ಪ್ರವೇಶಿಸಲಿಕ್ಕೆ ಹೇಳಬೇಕು. ಮಗು ತರಗತಿಯನ್ನು ಪ್ರವೇಶಿಸುವಾಗ ಶಿಕ್ಷಕರು ಮಗುವಿಗೆ ನಮಸ್ತೆ, ಗುಡ್ ಮಾರ್ನಿಂಗ್ ಎಂದು ಗ್ರೀಟ್ ಮಾಡಬೇಕು. ನಂತರ ಪ್ರತಿ ಮಗುವಿನ ಹೆಸರನ್ನ ಕೇಳಿ ಆ ಮಗುವಿನ ಹೆಸರನ್ನ ಹೇಳಿ ಹೂ, ಬಲೂನ್ ಅಥವಾ ಚಾಕ್ಲೇಟ್ಗಳನ್ನ ನೀಡಿ ಮಕ್ಕಳಿಗೆ ಸ್ವಾಗತವನ್ನ ಮಾಡಬೇಕು. ಉದಾಹರಣೆಗೆ, ಗೀತಾ, ನಿನಗೆ ಸ್ವಾಗತ, ವೆಲ್ಕಮ್ ಎಂದು ಹೇಳಿ ಸ್ವಾಗತವನ್ನ ಮಾಡಬೇಕು. ಇದೇ ಚಟುವಟಿಕೆಯಲ್ಲಿ ಮಾತುಕತೆಯಲ್ಲಿ ನಾವು ನೋಡೋದಾದ್ರೆ, ನನ್ನ ಕುರಿತು ಅನ್ನುವಂತಹ ಒಂದು ಚಟುವಟಿಕೆಯನ್ನ ಮಾಡಿಸ್ಬೇಕು. ಈ ಚಟುವಟಿಕೆಯ ಸಾಮರ್ಥ್ಯ: ಸ್ವಯಂ ಪ್ರಜ್ಞೆ, ಧನಾತ್ಮಕ ವೈಯಕ್ತಿಕ ಪರಿಕಲ್ಪನೆಗಳ ಅಭಿವೃದ್ಧಿ, ಆಲಿಸುವುದು ಮತ್ತು ಮಾತನಾಡುವುದು. ಇದರ ಉದ್ದೇಶ ಮಗು ತನ್ನನ್ನು ಕುರಿತು ಮಾತನಾಡೋದಿಕ್ಕೆ ನಾವಿಲ್ಲಿ ಪ್ರೇರೇಪಣೆಯನ್ನ ಮಾಡಬೇಕು. ವಿಧಾನ ಹೇಗೆ ಅಂತ ಹೇಳಿದ್ರೆ, ಮಕ್ಕಳನ್ನ ವೃತ್ತಾಕಾರದಲ್ಲಿ ನಿಲ್ಲಿಸ್ಕೊಂಡು ಹೆಲೋ ಮಕ್ಕಳೇ, ಗುಡ್ ಮಾರ್ನಿಂಗ್ ಅಂತ ನಾವು ಕೈಯನ್ನ ಬೀಸ್ತಾ ಮಕ್ಕಳಿಗೆ ಸ್ವಾಗತವನ್ನ ಕೋರ್ತಾ ಇದನ್ನ 3 ಬಾರಿ ನಾವೇನ್ ಮಾಡ್ಬೋದು, ಹೇಳ್ತಾ ಚಪ್ಪಾಳೆಯನ್ನ ತಟ್ಟಬೇಕು. ಮಕ್ಕಳು ಸಹ ಶಿಕ್ಷಕರು ಹೇಳಿದ ನಂತರ ಹಾಯ್ ಟೀಚರ್, ಗುಡ್ ಮಾರ್ನಿಂಗ್ ಅಂತ ಅವರು ಕೂಡ ಏನ್ ಮಾಡ್ತಾರೆ, ಕೈಯನ್ನ ಬೀಸುವ ಮೂಲಕ ಹೇಳ್ತಾರೆ. ಅವರು ಶಿಕ್ಷಕರಿಗೆ ಚಪ್ಪಾಳೆಯನ್ನ ಅವರು ಕೂಡ 3 ಬಾರಿ ಚಪ್ಪಾಳೆಯನ್ನ ತಟ್ತಾ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಹೀಗೆ ನಾವು ಈ ಚಟುವಟಿಕೆಯ ಮೂಲಕ ಮಕ್ಕಳಿಗೂ ಕೂಡ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅಂದ್ರೆ ಉದಾಹರಣೆಗೆ, ಮಹೇಶ, ಬೆಳಿಗ್ಗೆ ನೀನು ಏನ್ ತಿಂಡಿ ತಿಂದ್ಬಂದೆ? ಸಲೀನಾ, ನಿನ್ಗೆ ಯಾವ ತಿಂಡಿ ಇಷ್ಟ? ಈ ರೀತಿಯಾಗಿ ನಾವು ಸರಳವಾಗಿ ಮಕ್ಕಳನ್ನ ಪ್ರಶ್ನೆ ಕೇಳುವುದರ ಮೂಲಕ ಮಾತುಕತೆಯ ಚಟುವಟಿಕೆಯಲ್ಲಿ ಅವರನ್ನ ಒಳಪಡಿಸ್ಬೇಕು. 2ನೇ ಅವಧಿ ನನ್ನ ಸಮಯ. ಈಗಾಗಲೇ ನಮ್ಮ ತರಗತಿ ಕೊಠಡಿಗಳಲ್ಲಿ ನಾವು 4 ಕಲಿಕಾ ಸ್ಥಳಗಳನ್ನ ಗುರುತಿಸ್ಕೊಂಡಿರ್ಬೇಕು. 1ನೇ ಕಲಿಕಾ ಸ್ಥಳ ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳ ಆಗಿರುತ್ತೆ. 2ನೇದು ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳ. 3 ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳ. 4 ಆಟಿಕೆ, ಮಾಡಿಕಲಿ, ಕಲೆಗೊಂದು ನೆಲೆ, ಕರಕುಶಲ ಕಲಿಕಾ ಸ್ಥಳ. ಮಕ್ಕಳನ್ನ ನಾವು ಈ ಅವಧಿಯಲ್ಲಿ ಅವರಿಗೆ ಇಷ್ಟವಾದಂತಹ ಒಂದು ಕಲಿಕಾ ಸ್ಥಳಕ್ಕೆ ಹೋಗ್ಬಿಟ್ಟು ಮಕ್ಕಳು ಅವರಿಗೆ ಇಷ್ಟವಾದಂತಹ ವಸ್ತುಗಳ ಜೊತೆ ಮಾತನಾಡೋದಕ್ಕೆ, ಆಟ ಆಡೋದಕ್ಕೆ ನಾವು ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಈ ಅವಧಿಯಲ್ಲಿ ಸುಗಮಕಾರರು ಏನ್ ಮಾಡಬೇಕು ಅಂದ್ರೆ, ಆ ಮಕ್ಕಳ ಒಂದು ಕಲಿಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ವೀಕ್ಷಣೆಯನ್ನ ಮಾಡಿಕೊಂಡು ಆ ಮಗು ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಆ ಮಕ್ಕಳಿಗೆ ಉತ್ತರಿಸಿ ಅದನ್ನ ಅರ್ಥೈಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ, ಪರಿಸರದ ಅರಿವು ಮತ್ತು ವೈಜ್ಞಾನಿಕ ಚಿಂತನೆ. ಈ ಒಂದು ಚಟುವಟಿಕೆ ಇಲ್ಲಿ ಕೈಗೊಳ್ತಕ್ಕಂತಹ ಚಟುವಟಿಕೆ ನೋಡು ಮತ್ತು ಹೇಳು ಎಂದು. ಇಲ್ಲಿ ಸಾಮರ್ಥ್ಯ: ದೃಷ್ಟಿ, ಜ್ಞಾನ, ಸ್ಮರಣೆ ಮತ್ತು ಪರಿಸರದ ಅರಿವು. ಉದ್ದೇಶ: ನೋಡಿದ ವಸ್ತುಗಳನ್ನು ನಿಗದಿತ ಸಮಯದಲ್ಲಿ ಸ್ಮರಿಸಿ ಹೇಳುವ ಕೌಶಲವನ್ನ ಇಲ್ಲಿ ಬೆಳೆಸ್ತಕ್ಕಂಥದ್ದು. ಇಲ್ಲಿ ಅಗತ್ಯ ಸಾಮಗ್ರಿಗಳಾಗಿ ನಾವು ತರಗತಿ ಅಥವಾ ಅಡುಗೆ ಕೋಣೆಯಲ್ಲಿ ಲಭ್ಯ ಇರತಕ್ಕಂಥ ಒಂದಿಷ್ಟು ಹಣ್ಣುಗಳಾಗಿರಬಹುದು, ತರಕಾರಿಗಳು, ಪಾತ್ರೆಗಳು ಅಥವಾ ನಮ್ಮ ತರಗತಿ ಕೊಠಡಿಯಲ್ಲೇ ಇರ್ತಕ್ಕಂತಹ ಒಂದಿಷ್ಟು ವಸ್ತುಗಳನ್ನ ನಾವಿಲ್ಲಿ ಬಳಸ್ಕೋಬಹುದು. ವಿಧಾನ ಹೇಗೆ ಮಾಡೋದು ಅಂತ ನಾವು ನೋಡೋದಾದ್ರೆ, ಎಲ್ಲ ಮಕ್ಕಳನ್ನ ನಾವು ಅರ್ಧ ವೃತ್ತಾಕಾರದಲ್ಲಿ ಕೂರಿಸ್ಕೊಂಡು 8ರಿಂದ 10 ವಸ್ತುಗಳನ್ನ ಕೆಲವು ನಿಮಿಷಗಳ ಕಾಲ ಏನ್ ಮಾಡಬೇಕು, ಮಕ್ಕಳಿಗೆ ನಾವು ತೋರಿಸ್ಬೇಕು. ನಂತರ ವಸ್ತುಗಳನ್ನ ನಾವು ಮುಚ್ಚಿಡಬೇಕು. ಆಗ ಮಕ್ಕಳು ತಾವು ನೋಡಿದ್ದನ್ನ ಸ್ಮರಿಸ್ಕೊಂಡು ಏನ್ ಮಾಡ್ತಾರೆ, ಅವರಿಗೆ ಹೇಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಂತರ ಆ ವಸ್ತುಗಳ ಚಿತ್ರಗಳನ್ನ ಪ್ರದರ್ಶಿಸಿ ಅಥವಾ ವಸ್ತುಗಳನ್ನ ಹೋಲಿಸಿ ಇರ್ತಕ್ಕಂತಹ ಅಥವಾ ಇಲ್ಲದಿರುವಂತಹ ಅಥವಾ ಪರಸ್ಪರ ಸಂಬಂಧ ಇರ್ತಕ್ಕಂಥ ವಸ್ತುಗಳ ಚಿತ್ರಗಳನ್ನ ನಾವು ವಿಂಗಡಿಸಿ ತಿಳಿಸ್ಬೇಕು. ಈ ಕ್ರಿಯೆಯು ಯೋಜಿತವಾಗಿ ಮತ್ತು ನಿಧಾನವಾಗಿ ಸಾಗಬೇಕಾಗತ್ತೆ. ಈ ಅವಧಿಯಲ್ಲಿ ನಾವು ಇನ್ವಾಲ್ವ್ಡ್ ಲರ್ನರ್ IL1 ಅಂತ
ಒಂದು ಅಭ್ಯಾಸ ಹಾಳೆಯನ್ನು ಕೊಟ್ಟಿದ್ದಾರೆ. ಹೊಂದಿಸೋಣ ಅನ್ನುವಂಥ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಈ ಅಭ್ಯಾಸ ಹಾಳೆಯನ್ನ ಈ ಅವಧಿಯಲ್ಲಿ ನೀವು ಬಳಸ್ಕೋಬೇಕಾಗತ್ತೆ. ಅವಧಿ 4 ಸೃಜನಶೀಲ ಕಲೆ ಹಾಗೂ ಸೂಕ್ಷ್ಮ ಸ್ನಾಯು ಚಲನಾ ಕೌಶಲಗಳು. ಈ ಒಂದು ಅವಧಿಯ ಸಾಮರ್ಥ್ಯ ಸೂಕ್ಷ್ಮ ಚಲನಾ ಕೌಶಲಗಳ ಅಭಿವೃದ್ಧಿ ಮತ್ತು ಸೃಜನಶೀಲತೆಯ ವಿಕಾಸ ಮತ್ತು ಹಂಚಿಕೊಳ್ತಕ್ಕಂಥದ್ದು. ಚಟುವಟಿಕೆ ಹೆಸರು ಒತ್ತು ಚಿತ್ರ ರಚನೆ. ಇಲ್ಲಿ ಉದ್ದೇಶ ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಏಕಾಗ್ರತೆಯೊಂದಿಗೆ ಬಣ್ಣಗಳ ಪರಿಚಯವಾಗುತ್ತೆ. ಹಂಚಿಕೊಳ್ಳುವ ಮತ್ತು ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಮನೋಭಾವನೆಯನ್ನು ಕೂಡ ಇಲ್ಲಿ ಬೆಳೆಸ್ತದೆ. ಇಲ್ಲಿ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಬಣ್ಣ ಮತ್ತು ಪೇಪರನ್ನು ಬಳಸ್ಕೋಬೇಕು. ಇಲ್ಲಿ ನಾವೇನು ಮಾಡ್ಬೇಕಂದ್ರೆ 2 ಮಕ್ಕಳಿಗೆ ಎದುರು ಬದ್ರು ಕೂರಿಸ್ಬಿಟ್ಟು ಅವ್ರಿಗೆ ಒಂದು ಹಾಳೆಯನ್ನು ಕೊಟ್ಬಿಟ್ಟು ಒಂದಿಷ್ಟು ಬಣ್ಣವನ್ನು ಕೊಡಬೇಕು. ಆ ಇಬ್ಬಿಬ್ರು ಮಕ್ಕಳು ಇಬ್ಬಿಬ್ರು ಕುತ್ಕೊಂಡು ಏನು ಮಾಡಬೇಕು ಅಂದರೆ ಅವರು ತನ್ನ ಆಯ್ಕೆಯ ಚಿತ್ರವನ್ನು ಅವ್ರಿಗೆ ಇಷ್ಟ ಬಂದಿದ್ದ ಚಿತ್ರವನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೇಗೆ ಚಿತ್ರವನ್ನು ರಚಿಸ್ಬೇಕು ಅಂದರೆ ಅವರಿಗೆ ನಾವು ಬಣ್ಣವನ್ನು ಕೊಟ್ಟಿರ್ತೀವಿ. ತನ್ನ ತೋರು ಬೆರಳಿನ ತುದಿಗಳನ್ನು ಅಥವಾ ಹೆಬ್ಬೆರಳನ್ನು ಬಣ್ಣದಲ್ಲಿ ಅದ್ಬಿಟ್ಟು ಆ ಕಾಗದದ ಮೇಲೆ ಒತ್ತು ಚಿತ್ರವನ್ನು ರಚಿಸೋದಕ್ಕೆ ಹೇಳಬೇಕು. ಇದೇ ರೀತಿ ಕೆಲವು ಮಕ್ಕಳಿಗೆ ಅಕ್ಷರಗಳು ಅಥವಾ ಅಂಕಿಗಳು ಬರೆಯಕ್ಕೆ ಬರುತ್ತೆ ಅಂದರೆ ಆ ಮಕ್ಕಳು ಅವ್ರಿಗೆ ಇಷ್ಟ ಬಂದಿದ್ದನ್ನು ಅಂಕಿಗಳು ಅಥವಾ ಅಕ್ಷರಗಳು ಅಥವಾ ಚಿತ್ರಗಳನ್ನು ಕೂಡ ತನ್ನ ಬೆರಳುಗಳ ಒತ್ತು ಚಿತ್ರದಿಂದ ಬರೆಯೋದಿಕ್ಕೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಇನ್ನೂ ನಾವೇನು ಮಾಡ್ಬೋದು, ಮಕ್ಕಳು ಎಲೆಗಳನ್ನು ಕೂಡ ಬಣ್ಣದಲ್ಲಿ ಅದ್ಬಿಟ್ಟು ಆ ಕಾಗದದ ಮೇಲೆ ಒತ್ತು ಚಿತ್ರವನ್ನು ಮಾಡೋದಿಕ್ಕೂ ಕೂಡ ನಾವು ಏನು ಮಾಡಬಹುದು, ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ಬಹುದು. ಇನ್ನೂ ಕೆಲವು ಮಕ್ಕಳಿಗೆ ನೀವು ಮಕ್ಕಳ ಹಸ್ತಗಳನ್ನು ಅಥವಾ ಪಾದಗಳನ್ನು ಕೂಡ ಒತ್ತು ಚಿತ್ರವನ್ನು ಇಡಿಸೋದ್ರ ಮೂಲಕ ಚಟುವಟಿಕೆಯನ್ನು ಮಾಡಿಸ್ಬೋದು. ಈ ಚಟುವಟಿಕೆಯ ಜೊತೆಯಲ್ಲಿ HW ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ನ ಮೊದಲನೇ ಅಭ್ಯಾಸ ಹಾಳೆಯಲ್ಲಿ ಮಾಡಿ ಕಲಿ ಅನ್ನುವಂಥ ಒಂದು ಅಭ್ಯಾಸ ಹಾಳೆ ಇದೆ. ಈ ಅಭ್ಯಾಸ ಹಾಳೆಯನ್ನು ನೀವು ಈ ಅವಧಿಯಲ್ಲಿ ಬಳಸ್ಕೋಬೇಕಾಗುತ್ತೆ. ಅವಧಿ 5 ಭಾಷಾ ಅಭಿವೃದ್ಧಿ ಮತ್ತು ಬುನಾದಿ ಸಾಕ್ಷರತೆ. ಇಲ್ಲಿ ನಾವು ಮಕ್ಕಳಿಗೆ ನೆನಪಿಸ್ಕೊಳ್ಳೋದಿಕ್ಕೆ ಕ್ರಮಾನುಗತ ಆಲೋಚನೆ, ಪದ ಸಂಪತ್ತಿನ ಅಭಿವೃದ್ಧಿ ಮತ್ತು ಅನುಭವದ ಹಂಚಿಕೆಯನ್ನು ಮಾಡಬೇಕು. ಚಟುವಟಿಕೆಯ ಹೆಸರೇ ಅನುಭವ ಹಂಚಿಕೆ ಅಂತ ಹೇಳಿ. ಇದ್ರ ಉದ್ದೇಶ ಏನು ಅಂದರೆ ಮಗು ತಾನು ಏನು ತಿಳ್ಕೊಂಡಿದೆಯಲ್ಲ ಅದನ್ನು ನೆನಪಿಸ್ಕೊಳ್ಳುತ್ತೆ, ಜೊತೆಗೆ ವಿಷಯವನ್ನು ಕ್ರಮಾನುಗತವಾಗಿ ಆಲೋಚಿಸಿ ಜೋಡಿಸುತ್ತೆ, ತನ್ನ ಮಾತುಗಳನ್ನು ಹೊಸ ಪದಗಳನ್ನು ಸೇರಿಸ್ಕೊಳ್ಳೋದನ್ನು ಕೂಡ ನಾವಿಲ್ಲಿ ಗಮನಿಸುತ್ತೆ ಅನ್ನೋದನ್ನ ನೋಡಬಹುದು. ಇಲ್ಲಿ ವಿಧಾನ ಏನು ಅಂದರೆ ನಾವು ಮಕ್ಕಳನ್ನೆಲ್ಲ ವೃತ್ತಾಕಾರದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಕಣ್ಮುಚ್ಚಿ ಅವ್ರಿಗೆ ಕೂರುವಂತೆ ಹೇಳಬೇಕು. ನಾವು ಅವ್ರಿಗೆ ಏನು ಮಾಡಬೇಕು, ವಾರದ ಕೊನೆಯ ದಿನವನ್ನು ನೀನು ಹೇಗೆ ಕಳೆದೆ ಅಂದರೆ ಒಂದಿಷ್ಟು ಸರಳ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರವನ್ನು ಪಡೆಯೋದು. ಉದಾಹರಣೆಗೆ, ನೀನು ಈ ದಿನ ಎಷ್ಟು ಗಂಟೆಗೆ ಎದ್ದೆ, ಶಾಲೆಗೆ ಬರುವಾಗ ನಿನ್ನ ಬಳಿ ಏನಿತ್ತು, ದಾರಿಯಲ್ಲಿ ನೀನು ಏನೇನು ನೋಡಿದೆ, ನಿನ್ನೆಯ ದಿನವನ್ನು ನೀನು ಹೇಗೆ ಕಳೆದೆ, ನಿನ್ನೆ ಏನಾದರೂ ವಿಶೇಷ ಘಟನೆ ನಡೆದಿತ್ತಾ, ನನ್ನ ಬಳಿ ಹಂಚ್ಕೊಳ್ತೀಯಾ, ನಿನ್ನೆ ನೀನು ಗೆಳೆಯರ ಜೊತೆ ಯಾವ ಆಟ ಆಡಿದೆ. ಹೀಗೆ ನಾವು ಮಕ್ಕಳಿಗೆ ಒಂದಿಷ್ಟು ಸರಳ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಈ ಒಂದು ಚಟುವಟಿಕೆಯಲ್ಲಿ ಅವರನ್ನು ಒಳಪಡಿಸ್ಬೇಕಾಗತ್ತೆ. ನಂತರ ಅವಧಿ 6 ಹೊರಾಂಗಣ ಆಟಗಳು. ಇಲ್ಲಿ ಹೊರಾಂಗಣ ಆಟದ ಸ್ಥಳ ಮತ್ತು ವಸ್ತುಗಳನ್ನು ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಮುಖ್ಯವಾದ ಇಲ್ಲಿ ಏನು ಸಾಮರ್ಥ್ಯ ಅಂದರೆ ಸ್ಥೂಲ ಸ್ನಾಯು ಚಲನಾ ಕೌಶಲಗಳ ಬೆಳವಣಿಗೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲಿ ನಾವು ಈ ಸಾಮರ್ಥ್ಯವನ್ನು ಇಲ್ಲಿ ನೋಡಬಹುದು. ಇಲ್ಲಿ ನಾವು ಸ್ಕಿಪ್ಪಿಂಗ್ಗಳು, ರೋಪ್ಸು, ಚೆಂಡು, ಬ್ಯಾಟು ಏನು ಬೇಕಾದರೂ ಇಲ್ಲಿ ವಸ್ತುಗಳನ್ನು ನಾವು ಬಳಸ್ಕೋಬಹುದು. ಹೇಗೆ ಮಕ್ಕಳಿಗೆ ಒಂದು ಹೊರಾಂಗಣ ಆಟದ ಸ್ಥಳ ಅಥವಾ ಸಂಬಂಧಿತ ವಸ್ತುಗಳನ್ನು ನಾವೇನು ಮಾಡಬೇಕು, ಪರಿಚಯಿಸಬೇಕು. ಜೊತೆಗೆ ಸುರಕ್ಷತಾ ನಿಯಮಗಳನ್ನು ಕೂಡ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗತ್ತೆ. ಆಟದ ಮೈದಾನದ ಸಲಕರಣೆಗಳ ಬಳಿ ಇರುವಾಗ ಎಂದಿಗೂ ಓಡಬೇಡಿ ಅಥವಾ ಇತರರನ್ನು ನಾವು ತಳ್ಳಬಾರ್ದು, ಎಳಿಬಾರ್ದು. ನೀವು ಇತರರೊಂದಿಗೆ ಚೆಂಡನ್ನು ಹಂಚ್ಕೊಂಡು ಆಡಬೇಕು. ಆಮೇಲೆ ನಿಮ್ಮ ಸರದಿಗೋಸ್ಕರ ಕಾಯಬೇಕು ನೀವು. ಆಮೇಲೆ ಸುರಕ್ಷಿತವಾಗಿ ಆಡಬೇಕು. ಈ ರೀತಿಯಾಗಿ ನಾವು ಮಕ್ಕಳಿಗೆ ಈ ಅವಧಿಯಲ್ಲಿ ಒಂದಿಷ್ಟು ಸರಳ ಸೂಚನೆಗಳನ್ನು ನೀಡೋದ್ರ ಮೂಲಕ ಹೊರಾಂಗಣ ಆಟ ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು. ನಂತರ ಕಥಾ ಸಮಯ. ಹೆಸರೇ ಹೇಳಿದಂತೆ ಇಲ್ಲಿ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಬೇಕು. ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಕತೆ ಸಿಂಹ ಮತ್ತು ಇಲಿಯ ಕಥೆಯನ್ನು ಇಲ್ಲಿ ನೀಡಲಾಗಿದೆ. ನಿಮಗೆ ಸಾಹಿತ್ಯದಲ್ಲಿ
ಈ ಒಂದು ಕಥೆಯು ಕೂಡ ಸಿಗುತ್ತೆ. ಈ ಕಥೆಯ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲಿಸುವ ಸಾಮರ್ಥ್ಯವನ್ನ ಬೆಳೆಸುತ್ತೆ, ಜೊತೆಗೆ ಊಹಿಸುವ ಕೌಶಲ್ಯವನ್ನು ಕೂಡ ಹೆಚ್ಚಿಗೆಯನ್ನು ಮಾಡುತ್ತೆ. ಇಲ್ಲಿ ಕಥೆ ಸಾಹಿತ್ಯ ನಿರೂಪಣೆಯನ್ನ ನೀವು ಯಾವ ಮಾದರಿಯಲ್ಲಿ ಬೇಕಾದ್ರೂ ಹೇಳ್ಬಹುದು. ನೀವು ಬರೀ ಕಥೆಯನ್ನ ವಾಚನ ರೂಪದಲ್ಲಿ ಹೇಳಬಹುದು, ಇಲ್ಲದಿದ್ದರೆ ನೀವು ಪಪೆಟ್ಗಳನ್ನ ಬಳಸ್ಕೊಂಡು ಹೇಳಬಹುದು, ಇಲ್ಲ ಬೊಂಬೆಗಳನ್ನ ಬಳಸ್ಕೊಂಡು ನೀವು ಹೇಳಬಹುದು. ಯಾವ ರೀತಿ ಬೇಕಾದ್ರೂ ಮಕ್ಕಳಿಗೆ ಒಟ್ಟು ಆಕರ್ಷಣೀಯವಾಗುವಂತಹ ರೀತಿಯಲ್ಲಿ ನೀವು ಕಥೆಯನ್ನ ಇಲ್ಲಿ ಹೇಳಬೇಕಾಗತ್ತೆ. ಸಾಹಿತ್ಯದಲ್ಲಿ ಕಥೆಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಕಥೆ ಹೇಳಿದ ನಂತರ ನಾವೇನ್ ಮಾಡಬೇಕು, ಯಾವಾಗ್ಲೂ ಕೂಡ ಮಕ್ಕಳಿಗೆ ಒಂದಿಷ್ಟು ಸರಳ ಪ್ರಶ್ನೆಗಳನ್ನ ಕೇಳಬೇಕು. ಈ ಉದಾಹರಣೆಗೆ ಈ ಕಥೆಯಲ್ಲಿ ಯಾವ್ಯಾವ ಪಾತ್ರಗಳು ಬಂತು, ಇಲಿಯನ್ನು ತಿಂದು ಹಾಕ್ತೀನಿ ಅಂತ ಯಾರು ಹೇಳಿದ್ರು, ಯಾಕೆ ಸಿಂಹ ಹೇಳ್ತು, ಈ ತರ ಮಕ್ಕಳಿಗೆ ನಾವೇನ್ ಮಾಡಬೇಕು, ಕತೆ ಹೇಳಿದ ನಂತರ ಒಂದಿಷ್ಟು ಸರಳವಾದಂತಹ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ನಂತರ ಕೊನೆಯ ಅವಧಿ ಮತ್ತೆ ಸಿಗೋಣ. ಅಂದ್ರೆ ಈ ಅವಧಿಯಲ್ಲಿ ನಾವು ಈ ದಿನ ನಾವೇನೆಲ್ಲ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಿದ್ದೀವಿ ಅದನ್ನ ನಾವು ಪುನರಾವರ್ತನೆಯನ್ನ ಮಾಡ್ತಕ್ಕಂಥದ್ದು, ಅವರಿಗೆ ನೆನಪನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಈ ದಿನ ಮಕ್ಕಳು ನಿರ್ವಹಿಸಿದಂತಹ ಎಲ್ಲ ಚಟುವಟಿಕೆಗಳನ್ನ ನೀನು ಮನೆಗೆ ಹೋಗಿ ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೂ ಕೂಡ ನೀನು ಹಂಚ್ಕೋಬೇಕು ಅಂತ ಹೇಳಿ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಜೊತೆಗೆ ಮುಖ್ಯವಾಗಿ ಮರುದಿನ ಮಕ್ಕಳು ಸಂತೋಷದಿಂದ ಮತ್ತೆ ಶಾಲೆಗೆ ಬರೋ ರೀತಿಯಲ್ಲಿ ಅವರಿಗೆ ಒಂದು ಚಿಕ್ಕ ಸಂತಸದಾಯಕ ಒಂದು ಸನ್ನಿವೇಶವನ್ನ ಏರ್ಪಡಿಸ್ಬಿಟ್ಟು ಅವರಿಗೆ ಬೀಳ್ಕೊಡುಗೆಯನ್ನು ಕೊಡಬೇಕು. ನೀನೇ ಮಾಡಿ ನೋಡು ಚಟುವಟಿಕೆಯನ್ನು ಮಾಡಲು ಅವರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸಿಕೊಡ್ಬೇಕು. ಇದು ವಿದ್ಯಾ ಪ್ರವೇಶ ಜೊತೆಗೆ ವಿದ್ಯಾಚೇತನದ ಮೊದಲನೇ ದಿನದ ಕೈಗೊಳ್ಳಬೇಕಾದಂತಹ ಒಂದು ಚಟುವಟಿಕೆಗಳ ಮಾಹಿತಿ. ಇದನ್ನ ನಲಿಕಲಿ ಮತ್ತು ಬೈಲಿಂಗ್ವಲ್ ಶಾಲೆಯ ಎಲ್ಲ ಶಾಲೆಯವರು ಕೂಡ ಇದನ್ನ ಬಳಸ್ಕೋಬಹುದು. ಮಾಹಿತಿ ಹಂಚಿಕೆಯನ್ನು ಮಾಡಿದವರು ನಾನು ಫೌಜಿಯಾ ಸರ್ವತ್, ಕ್ರಿಯಾಶೀಲ ತಾರೆಯರು, ಶಿವಮೊಗ್ಗ. ಧನ್ಯವಾದಗಳು.